ನೀವು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದೀರಾ, ಆದ್ರೆ ಟ್ರಾಫಿಕ್ ಇಲ್ವಾ, ಇನ್ಕಮ್ ಕೂಡ ಇಲ್ವಾ? ಸಕ್ಸಸ್ಫುಲ್ ಬ್ಲಾಗರ್ಸ್ ಗಳು ಡೈಲಿ ಏನ್ ಮಾಡ್ತಾರೆ ಅಂತ ಗೊತ್ತಾ? ಇವತ್ತು ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಸೀಕ್ರೆಟ್ ರೂಟೀನ್ ಅನ್ನ ಹೇಳ್ಕೊಡ್ತೀನಿ. ಸೊ ಫಾಲೋ ಮಾಡಿ, ರಿಸಲ್ಟ್ ಅನ್ನೋದು ಗ್ಯಾರಂಟಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಂತಂದ್ರೆ ಸಕ್ಸಸ್ಫುಲ್ ಬ್ಲಾಗರ್ಸ್ ಗಳು ಒಂದು ಡೈಲಿ ರೂಟೀನ್ ಯಾವ ತರ ಇರುತ್ತೆ, ಏನೇನೆಲ್ಲ ಪ್ಲಾನಿಂಗ್ ಮಾಡ್ತಾರೆ, ಯಾವ ತರ ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಮಾರ್ನಿಂಗ್ ರೂಟೀನ್ ಅಂತ ನೋಡ್ಕೊಳ್ಳೋಣ. ಫಸ್ಟ್ 6 to 7 ವೇಕಪ್ ಆಗ್ತಾರೆ, ಪ್ಲಸ್ ಪ್ಲಾನಿಂಗ್ ಅಲ್ಲಿ ಇರ್ತಾರೆ. ಸೊ ಇವತ್ತು ಯಾವ ಕಂಟೆಂಟ್ ಅನ್ನ ಹಾಕ್ಬೋದು, ಏನ್ ಕಂಟೆಂಟ್ ಅನ್ನ ಹಾಕ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ 7 to 8 ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಕೀವರ್ಡ್ ರಿಸರ್ಚ್ ಅನ್ನ ಮಾಡ್ತಾರೆ. ಸೊ ಗೂಗಲ್ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು, SEO ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಕೀವರ್ಡ್ ಅನ್ನ ರಿಸರ್ಚ್ ಮಾಡ್ಕೊಂಡು ಕೆಲವೊಂದು ಕೀವರ್ಡ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಕೋತಾರೆ. ಸೊ 8 ರಿಂದ 9 ಏನ್ ಮಾಡ್ತಾರೆ ಅಂತಂದ್ರೆ ಬ್ಲಾಗ್ ಪೋಸ್ಟ್ ಔಟ್ಲೈನ್ ಅನ್ನ ರೆಡಿ ಮಾಡ್ಕೋತಾರೆ. ಸೊ ಸ್ಟ್ರಕ್ಚರ್ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಇದ್ರೆ ರೈಟಿಂಗ್ ಅನ್ನ ಈಸಿ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ, ಔಟ್ಲೈನ್ ಅನ್ನ ರೆಡಿ ಮಾಡ್ಕೋತಾರೆ. ನೆಕ್ಸ್ಟ್ ಬಂದು ವರ್ಕ್ ಸೆಷನ್. ಇದು ಮೇನ್ ಪ್ರೊಡಕ್ಟಿವ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಏನಂದ್ರೆ ಬ್ಲಾಗ್ ಅನ್ನ ರೈಟಿಂಗ್ ಮಾಡ್ತಾರೆ, SEO ಆಪ್ಟಿಮೈಸೇಷನ್ ಮಾಡ್ತಾರೆ, ಟೈಟಲ್, ಮೆಟಾ, ಕೀವರ್ಡ್ಸ್, ಸೊ ಎಲ್ಲಾನು ಕಂಪ್ಲೀಟ್ ಆಗಿ ಇಮೇಜಸ್ ಗಳನ್ನ ಕೂಡ ಆಪ್ಟಿಮೈಸ್ ಮಾಡ್ತಾರೆ, ಅಂದ್ರೆ ಆಡ್ ಕೂಡ ಮಾಡ್ತಾರೆ. ಅಂದ್ರೆ ಡಿಸ್ಟ್ರಾಕ್ಟ್ ಆಗದೆ 2 ರಿಂದ 4 ಅವರ್ ನೀವೇನಂತಂದ್ರೆ ಫೋಕಸ್ ಮಾಡ್ಲೇಬೇಕಾಗತ್ತೆ. ನೆಕ್ಸ್ಟ್ 1 to 2 PM ಏನಿರುತ್ತೆ ಅದನ್ನ ನೀವು ಬ್ರೇಕ್ ಟೈಮ್ ಆಗಿ ತಗೋಬಹುದು. ನೆಕ್ಸ್ಟ್ ವರ್ಕ್ ಸೆಷನ್ 2. ಸೊ ಇವಾಗ ಪ್ರಮೋಷನ್ ಟೈಮ್ ಅಂತಂದ್ರೆ ನೀವು ಪ್ರಮೋಷನ್ ಮಾಡ್ಬೇಕಾಗಿರುತ್ತೆ ಹಾಕಿರೋ ಪೋಸ್ಟ್ ಅನ್ನ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಪಿಂಟ್ರೆಸ್ಟ್, ಸೊ ಇದ್ರಲ್ಲೆಲ್ಲ ಶೇರ್ ಮಾಡಿ. ಸೊ ಬ್ಯಾಕ್ ಲಿಂಕ್ಸ್ ಗಳನ್ನ ಏನ್ ಮಾಡಿ ಅಂತಂದ್ರೆ ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿಯಾಗಿ ಓಲ್ಡ್ ಪೋಸ್ಟ್ ಗಳನ್ನ ಅಪ್ಡೇಟ್ ಮಾಡ್ತಾರೆ. ಸೊ ಸಕ್ಸಸ್ಫುಲ್ ಬ್ಲಾಗರ್ಸ್ ಗಳು ಬರೀ ಕಂಟೆಂಟ್ ಅನ್ನ ಕ್ರಿಯೇಟ್ ಅಷ್ಟೇ ಮಾಡಲ್ಲ. ಸೊ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಮೋಷನ್ಸ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಈವ್ನಿಂಗ್ ಅನಾಲಿಟಿಕ್ಸ್ ಅನ್ನ ನೋಡ್ತಾರೆ. ಸೊ ಏನಂತಂದ್ರೆ ಡೇಟಾನ ಚೆಕ್ ಮಾಡ್ಕೊಂತ ಹೋಗ್ತಾರೆ. ಸೊ ಗೂಗಲ್ ಅನಾಲಿಟಿಕ್ಸ್ ಅನ್ನ ಓಪನ್ ಮಾಡ್ತಾರೆ, ಯಾವ ಪೋಸ್ಟ್ ಗೆ ಎಷ್ಟು ಟ್ರಾಫಿಕ್ ಬರ್ತಾ ಇದೆ ಅದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ನೈಟ್ ರೂಟೀನ್. ಸೊ ಲರ್ನಿಂಗ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ನೀವು ಹೊಸ ಒಂದು SEO ಟೆಕ್ನಿಕ್ಸ್ ಇತ್ತಂತಂದ್ರೆ ಅದನ್ನ ಕಲಿಬೇಕಾಗತ್ತೆ. ಯೂಟ್ಯೂಬ್ ಅಥವಾ ಬ್ಲಾಗ್ಸ್ ಇಂದ ನಾಲೆಜ್ ಅನ್ನ ತಗೋತಾರೆ. ನೆಕ್ಸ್ಟ್ ಡೇಗೆ ಪ್ಲಾನ್ ರೆಡಿ ಮಾಡ್ತಾರೆ. ಸಕ್ಸಸ್ಫುಲ್ ಬ್ಲಾಗರ್ಸ್ ಗಳು ಆಗ್ಬೇಕಂತಂದ್ರೆ ನೀವು ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೈಲಿ ವರ್ಕ್ ಮಾಡಿ, ಸಕ್ಸಸ್ ಅನ್ನೋದು ತುಂಬಾ ಹತ್ರ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಒಂದು ಬ್ಲಾಗಿಂಗ್ ರಿಲೇಟೆಡ್ ವಿಡಿಯೋಸ್ ಬೇಕಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.